ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ಟೀಸರ್ ವಿಷಯ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಮೊದಲನೇದಾಗಿ ಹ್ಯಾಪಿ ಬರ್ಡೇ ನಮಗಿರೋ ನಿರಂಜನ್ ಅವರಿಗೆ. ಈ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಸ್ಪಾರ್ಕ್ ಒಂದು ಜರ್ನಲಿಸಮ್ ಕಥೆ ಇಟ್ಕೊಂಡು ನಿಮ್ಮ ಕಥೆನ ನಮ್ಮ ನಾಯಕತ್ವ ಹೇಳ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು 60% ಸಿನಿಮಾ ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ ಸಿನಿಮಾ ಕಂಪ್ಲೀಟ್ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ನಮ್ಮ ಧರ್ಮಜಿ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನಮ್ಮ ಪ್ರೇಮ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಕಥೆ ಅಂದ್ಕೊಂಡು ತುಂಬ ಇಂಪಾರ್ಟೆಂಟ್ ರೋಲ್ ಈ ಸಿನಿಮಾದ ಒಂದು ಜೀವ ಅಂತಲೇ ಹೇಳ್ಬೋದು. ಯಾರು ಒಂದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಪ್ರೇಮ್ ಸರ್ ಬಗ್ಗೆ ಸಡನ್ಲಿ ನೆನಪು ಬಂದು ಒಂದು ಫೋನ್ ಹಾಕಿದ್ರು. ನಮ್ಮ ಫ್ರೆಂಡ್ ಫೋನ್ ಹಾಕಿದಾಗ ಕತೆ ಕೇಳ್ಬಿಟ್ಟು ಒಂದೇ ಒಂದು ಸೆಟ್ಟಿಂಗಲ್ಲಿ ಓಕೆ ಮಾಡಿದ್ದು ಕತೆ ಇದು. ತುಂಬ ಇಷ್ಟಪಟ್ಟು ಥ್ಯಾಂಕ್ ಯು ಸರ್. ನಾನು ತುಂಬ ವರ್ಷಗಳಿಂದ ಪ್ರೇಮ್ ಸರ್ನ ಸ್ಕ್ರೀನ್ ಮೇಲೆ ನೋಡಿದ್ದೀನಿ. ಯಾವತ್ತೂ ನಾನು ವರ್ಕ್ ಮಾಡೋಕ್ಕಾಗಿಲ್ಲ ಬಿಫೋರ್. ಬಟ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿದಿನ ಖುಷಿ ಪಟ್ಟಿದ್ದೀನಿ. ಅವರ ಡೆಡಿಕೇಶನ್ನು ಇಷ್ಟು ವರ್ಷ ಆದರೂ ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಬಂದು ನಾನು ಕೊಟ್ಟಂಥ ಡೈಲಾಗ್ ಪ್ರತಿಯೊಂದು ಪಿನ್ ಟು ಪಿನ್ ಮಿಸ್ ಮಾಡದೆ ಹೇಳುವಂಥ ಒಬ್ಬ ನಟ. ಅವರಿಂದ ನಾನು ತುಂಬ ಇನ್ಸ್ಪೈರ್ ಆಗಿರೋಂಥ ನಿರ್ದೇಶಕ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಹೀರೋ ಬಗ್ಗೆ ನಿರಂಜನ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ತುಂಬ ಡೆಡಿಕೇಟೆಡ್, ಹಂಬಲ್ ಆಗಿರುವಂಥ ನಾಯಕ ನಟ. ನಾನು ಏನೇ ಎಷ್ಟೇ ಕೇಳಿದ್ರು ಒಂದಿನೂ ಕೋಪ ಮಾಡ್ಕೊಳ್ದೆ ತುಂಬ ಖುಷಿಯಾಗಿ ಒಂದು ಮಾಡೋಣ ಸರ್, ಚೆನ್ನಾಗಿ ಮಾಡೋಣ, ಪ್ರತಿಯೊಂದೂ ತುಂಬ ಖುಷಿಯಿಂದ ವಿಚಾರಿಸಿ. ಒಬ್ಬ ಹೊಸ ನಿರ್ದೇಶಕಿಗೆ ಬೇಕಾಗಿರೋದು ಏನಂತಂದರೆ ಸಪೋರ್ಟ್, ಆರ್ಟಿಸ್ಟ್ಗಳ ಸಪೋರ್ಟು, ಟೆಕ್ನಿಷಿಯನ್ಗಳ ಸಪೋರ್ಟ್. ಅದು ತುಂಬ ಚೆನ್ನಾಗಿ ಸಿಕ್ಕಿದೆ. ಥ್ಯಾಂಕ್ ಯು ನಿರಂಜನ್ ಅವರೇ. ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಆಗಿರೋದಂದ್ರೆ ಈ ಸಿನಿಮಾಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ. ಒಬ್ಬ ಹೊಸ ನಿರ್ದೇಶಕ ಫಸ್ಟ್ ಸಪೋರ್ಟ್ ಬೇಕಾಗಿದೆ ಕ್ಯಾಮ್ರಾಮನಿಂದ. ಎಲ್ಲ ರೀತಿಯೂ ಸಪೋರ್ಟ್ ಆಗಿ ತುಂಬ ಖುಷಿಯಿಂದ ಎನಿ ಟೈಮ್. ಇವತ್ತು ಅವರು ಬಾಂಬೆದಲ್ಲಿ ಒಂದು ಭಾಗಿ ಫಾರ್ ನೆಕ್ಸ್ಟ್ ಮಂತ್ ರಿಲೀಸರಿಂದ ಅಲ್ಲಿ ವಿಜಯದಿಂದ ಬರೋಕ್ಕಾಗಿಲ್ಲ. ಸೊ ಅದ್ಭುತವಾದ ಗೆಳೆಯ ಸಪೋರ್ಟ್. ಥ್ಯಾಂಕ್ ಯು ಸ್ವಾಮಿ. ಇನ್ನೊಬ್ಬರು ಸಪೋರ್ಟ್ ಅಂದರೆ ನಮ್ಮ ಮಧು ಎಡಿಟ್ರು, ಇದು ನನ್ನ ಫ್ರೆಂಡು. ಪ್ರತಿ ಕಡೆ ಏನು ಕೇಳಿದ್ರು ನಮಗೆ ಡೈಲಿ ಇದ್ದಾನೆ ಕೆಲಸ ಮಾಡಿಕೊಡುವಂಥ ಒಬ್ಬ ಅದ್ಭುತವಾದ ಎಡಿಟ್ರು. ಥ್ಯಾಂಕ್ ಯು ಮಧು. ಆಮೇಲೆ ನಮ್ಮ ಬಾಬಣ್ಣ ಕಾಸ್ಟ್ಯೂಮರ್. ಸೊ ನನಗೆ ಇವರೆಲ್ಲ ನಾನು ನಿರ್ದೇಶನ ಆಗಲಂತ ಕಾಯ್ಕೊಳ್ಳುವಂಥ ಪರ್ಸನ್ಗಳು. ಥ್ಯಾಂಕ್ ಯು ಬಾಬಣ್ಣ, ನಿಮ್ಮ ಸಪೋರ್ಟ್. ಜೊತೆಗೆ ನಮ್ಮ ಪ್ರೊಡಕ್ಷನ್ ಟೀಮ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುಬ್ಬು. ಥ್ಯಾಂಕ್ ಯು ಸುಬ್ಬು, ಯುವರ್ ಸಪೋರ್ಟ್. ನಮಗೆ ಇನ್ನೊಬ್ಬರು ಲೈನ್ ಪ್ರೊಡ್ಯೂಸರ್ ವಿಶ್ವಾಸ್ ಸರ್. ಥ್ಯಾಂಕ್ ಯು ಸರ್. ಎನಿ ಟೈಮ್ ಬನ್ನಿ, ಮೇಲ್ಗಡೆ ಬನ್ನಿ. ನಮಗೆ ಒಬ್ಬ ನಿರ್ದೇಶಕ ಸಪೋರ್ಟ್ ಅಂದರು, ಪ್ರೊಡಕ್ಷನ್ ಸಪೋರ್ಟ್ ಬೇಕಂದ್ರೆ ಎನಿ ಟೈಮ್ ನಮ್ಗೆ ಏನು ಬೇಕಂತ ಕೇಳಿದಾಗ ರಾತ್ರಿ ಕೇಳಿದ್ರು ಇಲ್ಲ ಅಂದರೆ ಸಪೋರ್ಟ್ ಮಾಡುವಂಥ ಲೈನ್ ಪ್ರೊಡ್ಯೂಸರ್ ವಿಶ್ವಾಸ್ ಸರ್. ಥ್ಯಾಂಕ್ ಯು. ನನ್ನ ತಂಡ, ನನ್ನ ರೈಟರ್ಸ್ ಆಗಿರ್ಬೋದು ಎಲ್ಲರೂ, ನನ್ನ ಡೈರೆಕ್ಷನ್ ಟೀಮ್ ಶಂಕರ್, ಅಜಯ್, ಮನೋಜ್, ಅಂಬರೀಷ್. ಇವತ್ತು ಈ ಸಿನಿಮಾ ನಾನು ಇವತ್ತು ನಿರ್ದೇಶನ ಕಾರಣನೇ ಒಂದು ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಹುಡುಗ ಅಂದರೆ ಅಂಬರೀಷ್. ಥ್ಯಾಂಕ್ ಯು ಅಂಬಿ, ಪ್ರಸಾದ್, ಅರ್ಜುನ್, ಪ್ರತಿಯೊಬ್ಬರಿಗೂ ನನ್ನ ತಂಡಕ್ಕೆ ಧನ್ಯವಾದ ಹೇಳ್ತೀನಿ. ನಿಮ್ಗೆಲ್ಲರಿಗೂ ಈ ಟೀಸರ್ ಇಷ್ಟ ಆಗುತ್ತೆ ಅನ್ಕೋತೀನಿ. ನಿಮ್ಮ ಆಶೀರ್ವಾದ, ಆರೈಕೆ, ಸಪೋರ್ಟು ಎಲ್ಲ ಮಾಧ್ಯಮದವ್ರ ಹತ್ರ ನಾನು ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಹೀಗಾಗಲಿ. ಥ್ಯಾಂಕ್ ಯು. ಸ್ಪಾರ್ಕ್ ಒಂದು ಸ್ಕ್ಯಾಮ್ ಬಗ್ಗೆ ಹೇಳಕ್ ಹೋಗ್ತೇನೆ ಸರ್. ನಿಮ್ಗೆ ಸ್ಕ್ಯಾಮ್ ಏನಂತ ಸ್ಕ್ರೀನ್ಗಳಿಗೆ ಗೊತ್ತಾಗುತ್ತೆ. ಒಬ್ಬ ಜರ್ನಲಿಸ್ಟ್ ಆ ಸ್ಕ್ಯಾಮ್ನ ಜನರ ಪರವಾಗಿ ಹಿಂಗೆ ನಿಂತ್ಕೊಳ್ತಾನೆ. ಇವತ್ತು ತುಂಬಾ ವಿಷಯಗಳು ನಡೀತದೆ. ಪ್ರತಿದಿನ ಒಂದೊಂದು ವಿಷಯ ನೋಡ್ತೀವಿ ನಾವು. ಆಮೇಲೆ ಪ್ರತಿಯೊಬ್ಬರು ಎಲ್ಲರೂ ಬಿಜಿ ಇದ್ದೀವಿ. ನಮ್ಮ ಕೆಲಸದಲ್ಲಿ ನಾವು ಹೋಗಿ ಕೂತ್ಕೊಂಡು ಹೋರಾಡೋ ಸ್ಟೇಜಲ್ಲಿ ಯಾರಿಲ್ಲ. ಅದಕ್ಕೆ ಧ್ವನಿಯಾಗಿ ನಿಂತವ್ರೆ ಪತ್ರಕರ್ತರು, ಪ್ರತಿ ಮೀಡಿಯಾನು. ಇವತ್ತು ನೀವುಗಳೇ ತುಂಬಾ ವಿಷಯಗಳನ್ನ ಎಕ್ಸ್ಪೋಸ್ ಮಾಡಕ್ ಆಗ್ತಾ ಇರೋದು. ಸೊ ನನ್ನ ತಲೆಯಲ್ಲಿ ನನಗೆ ಈ ಕತೆ ಇನ್ಸ್ಪೈರ್ ಆಗಿದ್ದು, ಈ ಕತೆ ಹುಟ್ಟ ಕಾರಣನೇ ನೀವುಗಳು. ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟ್ ಇದ್ದಿಲ್ಲ, ತುಂಬಾ ವಿಷಯಗಳು ಕನೆಕ್ಟ್ ಆಗಿ ತುಂಬಾ ಇವೆಂಟ್ಗಳು ನಾನು ಏನು ನೋಡಿದ್ದೀನಿ. ನಾನು ನಿಮ್ಮ ಮಾಧ್ಯಮದಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಏನು ಓದಿದ್ದೀನಿ ಇಷ್ಟು ವರ್ಷ, ಅದರದ್ದೇ ಒಂದು ವಿಷಯ ಇಟ್ಕೊಂಡು ಅದನ್ನೊಂದು ಕಮರ್ಷಿಯಲ್ ಆಗಿ ಟ್ರೈ ಮಾಡಿದ್ದೀನಿ. ಎಲ್ಲೋ ಸಬ್ಜೆಕ್ಟಿವ್ ಅಲ್ಲ,
ಪಕ್ಕ ಎಂಟರ್ಟೈನ್ ಕಮರ್ಷಿಯಲ್ ಮೂವಿ ಇದು. ಸೊ ಒಂದು ಇನ್ಸಿಡೆಂಟ್ಸ್ ವಿಷಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸರ್ ನಾನು ಅದರ ನಿರ್ದೇಶನ ಮಾಡುವಾಗ ನನಗೊಂದು ಅಂದ್ರೆ ಲೈಕ್ ಒಂದು ವಿಷಯ ನಾನು ಹೇಳಬೇಕು ಜನಕ್ಕೆ. ನಾನು ತುಂಬಾ ನೋಡಿ ಕಾಡಿದ ವಿಷಯ ಇದು. ಒಂದು ತುಂಬಾ ಸೂಕ್ಷ್ಮವಾದ ಒಂದು ವಿಷಯ ಪ್ರಯತ್ನ ಮಾಡಿದ್ದೀನಿ. ಅದು ಮೇ ಬಿ ನೀವು ಸಿನಿಮಾ ನೋಡಿದ್ರೆ ನಿಮಗೂ ಸತ್ಯ ಅನ್ಸುತ್ತೆ. ತುಂಬಾ ಇಂಟೆನ್ಸ್ ವಿಷಯ. ಸೊ ನಾನು ನ್ಯೂಸ್ ಒಳಗೆ ನೋಡಿದ್ರೆ ನಾನು ಅನಿಸ್ತಾ ಇರೋದು ಸೊ ಇದನ್ನ ಯಾಕೆ ನಾವು ಹೇಳ್ತಲ್ಲ ಅಡ್ರೆಸ್ ಮಾಡ್ತಲ್ಲ ಅಂತಂದು. ಸೊ ಆ ಥರ ಒಂದು ಹೇಳ್ಬೇಕು ಅನ್ನೋ ಆಸೆಯಿಂದ ಕಮರ್ಷಿಯಲ್ ಮಾಡಬೇಕು. ಕಂಪ್ಲೀಟ್ ಕಮರ್ಷಿಯಲ್ ಇದೆ. ಬಟ್ ಜೊತೆಗೆ ಏನಾಗ್ತದೆ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಒಂದು ಒಳ್ಳೆ ವಿಷಯ ಹೇಳಿದೆ ಅಂತ ಅನ್ಸುತ್ತೆ ನಿಮಗೆ. ಸೊ ಅದನ್ನ ಹೇಳ್ಬೇಕು ನಾನು ಬಯಕಿದ್ರೆ ನಾನು ಪ್ರಯತ್ನ ಮಾಡಿದ್ದೀನಿ ಸರ್. ಸರ್ ಸಿನಿಮಾ ಇದು ಎಷ್ಟು ಪರಿವರ್ತನೆ ಆಗುತ್ತೆ ಅನ್ನೋದಕ್ಕಿಂತ ಒಂದು ಕ್ಷಣ ಆ ಸಿನಿಮಾ ನೋಡುವಾಗ ಆ ಕ್ಷಣಕ್ಕೆ ಅನ್ಸುತ್ತೆ ನಿಮಗೆ ಕರೆಕ್ಟ್ ಅಲ್ಲ ಇವ್ರು ಹೇಳಿದ್ದು ನಾವು ಇದೇ ತಪ್ಪು ಮಾಡ್ತಾ ಇರೋ ಅಂತ ಅನ್ಸುತ್ತೆ. ಇದು ನಾವುಗಳು ಮಾಡುವ ತಪ್ಪೇ ಇದು. ಅಂದ್ರೆ ಆಸ್ ಆಡಿಯನ್ಸ್ ಪ್ರತಿಯೊಬ್ಬರು ನಾವು ಮಾಡೋದು ಮನುಷ್ಯಗಳು ಮಾಡೋ ತಪ್ಪ. ಆ ತಪ್ಪನ್ನ ಹೇಳಕ್ ಪ್ರಯತ್ನ ಮಾಡಿದ್ವಿ ಸರ್. ಪರ್ಟಿಕ್ಯುಲರ್ ಪೂರ್ತಿ ಕ್ಯಾರೆಕ್ಟರ್ಗಳಿಂದ ಸೊ ಅವರು ನೀವು ಇಷ್ಟು ವರ್ಷ ನೋಡಿಲ್ಲ ನೀವು. ಸೊ ಅವ್ರು ಮಾಡಿದ್ರೆ ಬೇರೆ 100% ನನ್ನಲ್ಲಿ ನಾನು ಚೌಕ ಸಿನಿಮಾ ನೋಡಿದೆ ಸರ್. ಸೊ ಚೌಕ ಸಿನಿಮಾದಲ್ಲಿ ನೋಡಿದಾಗ ನಾನು ಅನ್ಸಿದ್ದು ಯಪ್ಪ ನಾವು ಈ ಥರ ಒಂದ್ಸಲ ನೋಡಿಲ್ಲ ಇನ್ನು. ಅವಾಗ ಬರೀ ಒಂದು ಜಲಕ್ ಬಿಟ್ಟಿದ್ದು ಅದ್ರ ಎಕ್ಸ್ಟೆನ್ಷನ್ ಇದೆ ಅನ್ಕೋಬೋದು ನಾವು. ಅದ್ರ ಇನ್ನೊಂದು ರೂಪ ಇದು. ಚೌಕದಲ್ಲಿ ನೀವೇನು ನೋಡಿದ್ರು ಪ್ರೇಮ್ ಸರ್ ಅಲ್ಲಿ ನಾನು ಇನ್ಸ್ಪೈರ್ ಆಗಿದ್ದು ಅದ್ರದ್ದೊಂದು ನೆಕ್ಸ್ಟ್ ವರ್ಷನ್ ಥರ ಅನ್ಕೊಳ್ಳಿ. ಸೊ ಅವ್ರು ನೋಡಿದಾಗ ಮಾಸ್ ಇದೆ ಅನಿಸ್ತು ನನಗೆ. ಅವ್ರ ಹತ್ರ ಒಂದು ಮಾಸ್ ಫೀಲ್ ಇದೆ ಅದನ್ನ ತೋರಿಸ್ಬೇಕಂತ ಅನಿಸ್ತು. ಆ ಪ್ರಯತ್ನಕ್ಕೆ ಅಪ್ರೋಚ್ ಮಾಡಿದೆ ಅವರು. ಅವ್ರು ಅಷ್ಟೇ ಖುಷಿ ಪಟ್ಟು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನನಗೆ ಈ ಕತೆ ಹೇಳ್ಬೇಕಾದ್ರೆ ಒಬ್ಬ ಹಿಂಗ್ ಎನರ್ಜೆಟಿಕ್ ಆಗಿರ್ಬೇಕಾಗಿತ್ತು. ಸೊ ಯಾರು ಅಂತ ಹುಡುಕ್ತಾ ಇರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದು ನಿರಂಜನ್ ಅವರು. ನಾನು ಅವ್ರು ಅನ್ಸಿದ ತಕ್ಷಣ ಫೋನ್ ಮಾಡಿದೆ. ಇಮಿಡಿಯೇಟ್ಲಿ ಕರ್ಕಡ್ದೆ. ಒಂದು ಸೀಟ್ಗೆ ಓಕೆ ಆಗಿದೆ ಸರ್ ಸಿನಿಮಾ ಇದು. ಇಮಿಡಿಯೇಟ್ಲಿ ಕತೆ ಇಷ್ಟಪಟ್ಟರು, ಅವರು ಇಷ್ಟಪಟ್ಟರು. ಸೊ ನಾನು ಒಬ್ಬ ಹೊಸ ನಿರ್ದೇಶಕರಿಗೆ ಇವರಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು. ಅವರು ಎಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಸರ್ ನಾನು ತುಂಬಾ ಇಷ್ಟಪಟ್ಟಿದ್ದೆ ಸರ್. ನಾನು ಪ್ರತಿದಿನ ತುಂಬಾ ಖುಷಿ ಪಟ್ಟು ಅದೇ ಸರ್ ಮಜಾ ಇವತ್ತು. ಇಷ್ಟು ದಿನ ನೀವು ಲವ್ಲಿ ಸ್ಟಾರ್ ನೋಡಿದ್ರ, ಇನ್ನೊಂದು ಸ್ಟಾರ್ ನೋಡಿದ್ರ ಸರ್. ಇದು ನಮ್ಮೆಲ್ಲರ ಸ್ವಾರ್ಥ ಸರ್. ಇದು ನಮ್ಮ ಒಳಗಿನ ಕಿಡಿ. ಇದು ಬರೀ ಒಬ್ಬರಿಗೆ ಇರೋದಿಲ್ಲ, ಪ್ರತಿಯೊಬ್ಬರ ಹತ್ರ ನಾವು ಕಿಡಿದೆ ಸರ್. ಅದು ಹೊರಬರ ಕಾಯ್ತಾ ಇರುತ್ತೆ. ಅದು ನೀವು ಹೇಳ್ತಕ್ಕ ಪ್ರಯತ್ನ ಮಾಡ್ತಾರೆ, ನಾನು ಹೇಳ್ಬೇಕು ನಾನು ಸ್ಕ್ರೀನ್ ಮೇಲೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸರ್ ಅವರು ತುಂಬಾ ಅದ್ಭುತವಾಗಿ ಸಾಂಗ್ ಮಾಡ್ತಾ ಇದ್ದಾರೆ. ಎಲ್ಲ 4 ಸಾಂಗ್, ಟೋಟಲ್ 4 ಸಾಂಗ್ ಇದಾವೆ. ಒಂದು ಸಾಂಗ್ ಆಲ್ರೆಡಿ ರೆಡಿ ಆಗಿದೆ. ಇನ್ನೊಂದು 3 ಸಾಂಗ್ಸ್ ಈಗ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಶೂಟ್ ಹೋಗ್ತಾ ಇದೆ. ಸಾಂಗ್ ಬ್ಯಾಕಪ್ ಶೂಟಿಂಗ್ ಬರುತ್ತೆ. ಇನ್ನೊಂದು 40% ಶೂಟ್ ಬ್ಯಾಲೆನ್ಸ್ ಇದೆ ಸರ್. ಹಾಂ ಸರ್, ಎಲ್ಲ ಪ್ರಯತ್ನ ಮಾಡ್ತೀನಿ ಸರ್. ಡಿಸೆಂಬರ್ ಬರೋಣ ಅಂತ ಎಲ್ಲ ಪ್ರಯತ್ನದಲ್ಲಿದ್ದೀನಿ. ಆ ಪ್ರಯತ್ನದಲ್ಲಿದ್ದೀನಿ ಸರ್. ಎಲ್ಲ ಬ್ಯಾಂಗ್ಳೂರ್ ಸರ್, ಕಂಪ್ಲೀಟ್ ಬ್ಯಾಂಗ್ಳೂರ್. ಓಕೆ, ಥ್ಯಾಂಕ್ ಯು. ಗರಿಮಾ ಮ್ಯಾಮ್.